6-7 ಮಂತ್ಸ್ ಆದ್ಮೇಲೆ ನಾವು ಜನರಲಿ ಮನೆ ಊಟ ತಿನ್ಸಕ್ ಸ್ಟಾರ್ಟ್ ಹೌದು ಮಾಡ್ತೀವಿ, ಹೌದು ರೈಟ್? 8 ಮಂತ್ಸ್ 9 ಮಂತ್ಸ್ ಆದ್ಮೇಲೆ ಮಕ್ಳಿಗೆ ಟೇಸ್ಟ್ ಗೊತ್ತಾಗುತ್ತೆ, ಇಫ್ ಐ ಹೌದು ಆಮ್ ನಾಟ್ ರಾಂಗ್. ಈ ಫೇಸ್ ಅಲ್ಲಿ ಮಕ್ಕಳಿಗೆ ಊಟ ಮಾಡಿಸೋದಂದ್ರೆ ಒಂದು ದೊಡ್ಡ ಹರಸಾಹಸ ಹೌದು ಮಾಡ್ದಂಗೆ. ಹೌದು ಹೌದು ಬಟ್ ಈಗಿನ ಕಾಲದಲ್ಲಿ ತುಂಬಾ ಡಿಸ್ಟ್ರಾಕ್ಷನ್ಸ್ ಇದೆ. ಮುಂಚಿನ ಕಾಲದಲ್ಲಿ ಪ್ರಾಬ್ಲಿ ಹೊರಗಡೆ ಕರ್ಕೊಂಡು ಹೋಗೋರು, ಹ್ಮ್ ಹಾಡು ಹೇಳೋರು. ಹ್ಮ್ ಈಗಿನ ಕಾಲದಲ್ಲಿ ಹಾಡಾಕ್ತಾರೆ, ಈಗಿನ ಕಾಲದಲ್ಲಿ ವಿಡಿಯೋಸ್ ಹಾಕ್ತಾರೆ. ಹಾ ಕೋಕೋಮೆಲನ್ ಇರ್ಬೋದು, ಬೇರೆ ತುಂಬಾ ಹೌದು ಇರ್ಬೋದು, ರೈಟ್? ಹೌದು. ಇಸ್ ಇಟ್ ಇಸ್ ಇಟ್ ಸಮಥಿಂಗ್ ದಟ್ ಇಸ್ ಓಕೆ ಟು ಡೂ? ಸೊ ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಬಿಕಾಸ್ ದಿನನಿತ್ಯ ನನ್ನ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಇದ್ರದ್ದು ರಿಲೇಟೆಡ್ ಪ್ರಾಬ್ಲಮ್ಸ್ನ ಐ ಸಿ. ಓಕೆ. ಸೊ ಸ್ಕ್ರೀನ್ ಟೈಮ್ ನೀವು ಹೇಳಿದ್ರಲ್ಲ, ವಿಡಿಯೋ ತೋರಿಸೋದು ಇಲ್ಲಾಂದ್ರೆ ಸಾಂಗ್ ತೋರಿಸೋದು ಆ ಥರ. ಸೊ ಅದನ್ನ ನಾನು ಜನರಲೈಸ್ ಆಗಿ ಸ್ಕ್ರೀನ್ ಟೈಮ್ ಅಂತೀನಿ. ಸೊ ಸ್ಕ್ರೀನ್ ಟೈಮು ಯಾವ ರೀತಿನಾರು ಇರ್ಬೋದು, ಮೊಬೈಲ್ ಆಗ್ಬೋದು, ಟಿ ವಿ ಆಗ್ಬೋದು, ಲ್ಯಾಪ್ಟಾಪ್ ಆಗ್ಬೋದು, ಎನಿಥಿಂಗ್, ಎನಿ ಓಕೆ. ಸ್ಕ್ರೀನ್. ಮಗುಗೆ ಅದನ್ನ ತೋರಿಸ್ಬೇಕಾ ತೋರಿಸ್ಬಾರ್ದಾ ಅನ್ನೋದು ಸುಮಾರು ಜನಕ್ಕೆ ಗೊತ್ತಿರಲ್ಲ. ಓಕೆ. ಎಲ್ಲೋ ಕೆಲವ್ರಿಗೆ ಅವೇರ್ನೆಸ್ ಇದೆ, ಬಟ್ ಮೆಜಾರಿಟಿ ಜನರಿಗೆ ಅದ್ರದ್ದು ಅವೇರ್ನೆಸ್ ಇಲ್ಲ. ಸೊ ನಾನು ಕ್ಲಿಯರ್ ಆಗಿ ಏನು ಹೇಳ್ಬೇಕು ಅಂತ ಹೇಳ್ತೀನಿ ಅಂದರೆ, ಅಪ್ ಟು 2 years ಹುಟ್ಟೋ ಮಗುವಿಂದ 2 ವರ್ಷದ ವಯಸ್ಸಾಗೋ ತನಕ ಸ್ಕ್ರೀನ್ ಟೈಮ್ 0 ಇರಬೇಕು. 0 ಸ್ಕ್ರೀನ್ ಟೈಮ್ ತೋರಿಸ್ಬಾರ್ದು ಮಗುಗೆ ಏನಾಗುತ್ತೆ screens ನ. ಮೇಡಮ್ ಈಗ ನೋಡ್ತು ಅಂದ್ರೆ? ಯಾಕೆ ಅಂದ್ರೆ ಮಗು ನಾನು ಏನು ಹೇಳಿದೆ ಅಂದ್ರೆ ಬ್ರೈನ್ ಡೆವಲಪ್ ಆಗ್ತಾ ಇರುತ್ತೆ. ಎವ್ರಿ ಸೆಕೆಂಡ್ ಲಕ್ಷಾಂತರ ಕನೆಕ್ಷನ್ಸ್ ವಿಲ್ ಬಿ ಫಾರ್ಮಿಂಗ್ ಇನ್ ದ ರೈಟ್, ಬ್ರೈನ್. ರೈಟ್. ಬ್ರೈನ್ದು ಮ್ಯಾಕ್ಸಿಮಮ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಮಗುಗೆ ಏನು ನೋಡ್ತಿದೆ ಅಂತ ತಿಳುವಳಿಕೆ ಇರಲ್ಲ. ನೀವು ಕಾರ್ಟೂನೇ ತೋರಿಸಿ, ಏನೇ ವಿಡಿಯೋ ತೋರಿಸಿ, ಅದು ಏನು ನೋಡ್ತಿದೆ ಅಂತ ಇನ್ನೂ ಅದನ್ನ ಸಮರ್ಥಿಸ್ಕೊಳ್ಳೋಕ್ಕೆ ಮಗುಗೆ ಕೆಪಾಸಿಟಿ ಇರಲ್ಲ. ಅದು ಮ್ಯಾಕ್ಸಿಮಮ್ ಅದು ನೋಡ್ಬಿಟ್ಟು ಒಂದು ವಿಷನ್ ಸ್ಟಿಮ್ಯುಲೇಷನ್ ಇರುತ್ತೆ ಅಷ್ಟೇ. ಒಂದೇನೋ ಕಲರ್ ನೋಡ್ತಿದೆ, ಒಂದೇನೋ ಸೌಂಡ್ ಕೇಳಿಸ್ತಾ ಇದೆ ಅಷ್ಟೇ. ಆ್ಯಂಡ್ ಈ ಥರ ಕಾರ್ಟೂನ್ಸ್, ಎಸ್ಪೆಷಲಿ ಸಮ್ ಕಾರ್ಟೂನ್ಸ್ ಲೈಕ್ ಕೋಕೋಮೆಲನ್, ಬೇರೆದೆಲ್ಲ ಆ ಥರ ಇದೆಯಲ್ಲ ಕಾರ್ಟೂನ್ಸ್ ವಿಚ್ ಇಸ್ ತುಂಬ ವೈಬ್ರೆಂಟ್ ಕಲರ್ಸು, ಎವ್ರಿ ಸೆಕೆಂಡ್ ದ ಸೀನ್ ಇಸ್ ಚೇಂಜಿಂಗ್. ಆ ಥರ ಏನಾದಾಗ ಜಸ್ಟ್ ಕಲರ್ಸು, ಆ ಸೌಂಡ್ ನೋಡಿಕೊಂಡು ಮಗುಗೆ ಒಂದು ಡೋಪಮಿನ್ ಹಿಟ್ ಆಗುತ್ತೆ, ಅಂದರೆ ಖುಷಿ ಆಗುತ್ತೆ, ಎಕ್ಸೈಟ್ ಆಗುತ್ತೆ. ಆ ಎಕ್ಸೈಟ್ಮೆಂಟ್ ಆದಾಗ ಮತ್ತೆ ಅದು ಪದೇ ಪದೇ ನೋಡಬೇಕು ಅನ್ನೋ ಫೀಲಿಂಗ್ ಬರುತ್ತೆ. ಸೊ ಅವಾಗ ಅದು ಅಡಿಕ್ಷನ್ ಆಗುತ್ತೆ, ಸ್ಕ್ರೀನ್ಗೆ ಅಡಿಕ್ಷನ್. ಅವಾಗ ನೀವು ಪ್ರತಿ ಸತಿ ನೀವು ಊಟ ಮಾಡಿಸ್ಬೇಕಾದ್ರೆ ನೋಡಲಿಲ್ಲ ಅಂದರೆ ಅದಕ್ಕೆ ತಿನ್ನಲ್ಲ. ಆ ಮಗು ಊಟ ಮಾಡೋದನ್ನ ಅದ್ರ ಜೊತೆ ಅಸೋಸಿಯೇಟ್ ಮಾಡ್ಕೊಂಡ್ಬಿಡುತ್ತೆ ಬ್ರೈನಲ್ಲಿ. ಕನೆಕ್ಷನ್ ಹಂಗೆ ಫಾರ್ಮ್ ಆಗುತ್ತೆ ಬ್ರೈನಲ್ಲಿ, ಊಟ ಮಾಡ್ಬೇಕಾದ್ರೆ ಅದಿರ್ಬೇಕು ಅಂತ. ಅಂಡ್ ದೊಡ್ಡವ್ರು ಆಗ್ತಾ ಆಗ್ತಾ ಡೋಪಮೀನ್ ಅಡಿಕ್ಷನ್ ಜಾಸ್ತಿನೇ ಆಗುತ್ತೆ. ಅದು ಟಿವಿ ಇದ್ದಿದ್ದು ಬೇರೆ ಏನೋ ಒಂದು ರಿಪ್ಲೇಸ್ ಹೌದು ಹೌದು. ಸೊ ಅದಕ್ಕೇನೆ ಆ ಇನಿಷಿಯಲ್ 2 years ಅಲ್ಲಿ ಸ್ಕ್ರೀನ್ನ ತೋರಿಸ್ಬಾರ್ದು. ಊಟ ಮಾಡಿಸೋ ಟೈಮಲ್ಲಿ, ಎನಿ ಟೈಮಲ್ಲಿ ತೋರಿಸ್ಬಾರ್ದು. ಮ್ಯಾಕ್ಸಿಮಮ್ ಅಲೌಡ್ ಏನು ಅಂದರೆ ಎಲ್ಲೋ ದೂರದಲ್ಲಿರೋ ರಿಲೇಟಿವ್ಸ್ ಜೊತೆ ವಿಡಿಯೋ ಕಾಲ್ ಮಾಡ್ಬೋದು. ದಟ್ ಈಸ್ ಪೇರೆಂಟ್ಸ್, ರಿಲೇಟಿವ್ಸ್, ಫ್ರೆಂಡ್ಸ್ ಯಾರ್ದಾರ ಜೊತೆ ವಿಡಿಯೋ ಕಾಲ್ ಮಗು ತೋರಿಸ್ಬೇಕು ಅಂದರೆ ಅಷ್ಟೇ. ಅದು ಬಿಟ್ಟು ಎನಿ ಟೈಮ್ ಮಗುಗೆ ಸ್ಕ್ರೀನ್ ಟೈಮ್ ತೋರಿಸ್ಬಾರ್ದು. ಇದರಿಂದ ಬ್ರೈನ್ ಡೆವಲಪ್ಮೆಂಟ್ ಅಫೆಕ್ಟ್ ಆಗುತ್ತೆ. ಇದರಿಂದ ಮಗುಗೆ ಸ್ಪೀಚ್ ಡಿಲೇ, ಬರೀ ಈ ಥರ ವಿಷನ್ ಸ್ಟಿಮ್ಯುಲೇಷನ್ನು, ಆಡಿಟ್ರಿ ಸ್ಟಿಮ್ಯುಲೇಷನ್ ಆದಾಗ ಬ್ರೈನಲ್ಲಿ ಬೇರೆ ಆಸ್ಪೆಕ್ಟ್ಸ್ ಡೆವಲಪ್ ಆಗಲ್ಲ. ಅಂದರೆ ಮಾತಾಡೋದು, ಕಮ್ಯುನಿಕೇಟ್ ಮಾಡೋದು, ಅರ್ಥ ಮಾಡ್ಕೊಳ್ಳೋದು, ಇಲ್ಲಾಂದರೆ ಬೇರೆಯವ್ರ ಜೊತೆ ಬೆರೆಯೋದು, ಐ ಕಾಂಟ್ಯಾಕ್ಟ್ ಇಶ್ಯೂಸ್ ಆಗುತ್ತೆ, ಬಿಹೇವಿಯರ್ ಇಶ್ಯೂಸ್, ಹೈಪರ್ ಆಕ್ಟಿವ್ ಆಗ್ತಾರೆ. ಆಮೇಲೆ ಮುಂದೆ ಹೋಗ್ತಾ ಲರ್ನಿಂಗ್ ಪ್ರಾಬ್ಲಮ್ಸ್ ಆಗೋದು, ಅಟೆನ್ಷನ್ ಫೋಕಸ್ ಪ್ರಾಬ್ಲಮ್ ಆಗೋದು, ಇದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಆ್ಯಂಡ್ ಸೊ ಈ ಕಾರಣದಿಂದ ಅಪ್ ಟು 2 years ಸ್ಕ್ರೀನ್ ಟೈಮ್ ತೋರಿಸ್ಬಾರ್ದು. ಮ್ಯೂಸಿಕ್ ಯು ಕ್ಯಾನ್ ಪ್ಲೇ. ಮಗು ಮುಂಚೆನೂ ಮಾಡ್ತಿದ್ರು, ಹಾಡು ಹೇಳ್ಕೊಂಡು ಇಲ್ಲ ಲೈಟ್ ಮ್ಯೂಸಿಕ್ ಹಾಕ್ಕೊಂಡು. ಇಟ್ ಈಸ್ ಅ ಸೆನ್ಸರಿ ಸ್ಟಿಮ್ಯುಲೇಷನ್ ಫಾರ್ ದ ಚೈಲ್ಡ್, ಬಟ್ ನೋ ಸ್ಕ್ರೀನ್ ಟೈಮ್. ವಿಜುವಲ್ ತೋರ್ಸಂಗಿಲ್ಲ ಅಪ್ ಟು 2 years. ಅಂಡ್ ಹಾಡುಗಳು ಹಾಕುವಾಗ್ಲೂ ಈಗ ಕೆಲವೊಂದು ಹಾಡುಗಳಲ್ಲಿ ತುಂಬಾನೇ ಬೀಟ್ಸ್ ಇರುತ್ತೆ, ಕೆಲವೊಂದು ಅಫ್ಕೋರ್ಸ್ ಲಲಬೀಸ್ ಅಲ್ಲಿ ಬೇಸಿಕ್ಲಿ ಕಮ್ಮಿ ಸ್ವಲ್ಪ ಬೀಟ್ಸ್ ಇರುತ್ತೆ. ಸೊ ಯಾವ ರೀತಿ ಹಾಡುಗಳು ಓಕೆ? ಹೈ ಬೀಟ್, ಹೈ ಫ್ರೀಕ್ವೆನ್ಸಿ ಬೀಟ್ಸ್ನ ಅವಾಯ್ಡ್ ಮಾಡಬೇಕು. ಸೂದಿಂಗ್ ಬೀಟ್ಸ್, ಮೆಲೋಡಿಯಸ್ ಬೀಟ್ಸ್, ಹೆಂಗೆ ಮುಂಚೆ ಎಲ್ಲ ಸಾಂಗ್ ಆಗ್ದಲೆ ತಾಯಿನೇ ಹಾಡ್ತಿದ್ರಲ್ಲ ಲಲ್ಲಬಿ ಥರ, ಆ ಥರ ಆ ರಿದಮ್ ಅಲ್ಲಿ ಯು ಕ್ಯಾನ್ ಪ್ಲೇ. ತುಂಬ ಹೈ ಬೀಟ್ಸ್ ಆದರೆ ಎಗೇನ್ ಮಗುಗೆ ಇಟ್ ಇಸ್ ಓವರ್ ಸ್ಟಿಮ್ಯುಲೇಷನ್. ಆ್ಯಂಡ್ ಅದರಿಂದ ಮತ್ತೆ ಮಗು ಹೆದರ್ಕೊಂಡು, ಆ ಸೌಂಡ್ ಅಷ್ಟು ಬೀಟ್ ಆದಾಗ ದೊಡ್ಡವ್ರು ಎಂಜಾಯ್ ಮಾಡ್ಬೋದು, ಮಕ್ಳಿಗೆ ಅದು ಎಂಜಾಯ್ಮೆಂಟ್ ಇರಲ್ಲ. ಅವ್ರಿಗೆ ಭಯ ಆಗುತ್ತೆ, ಭಯ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಎಗೇನ್ ಇಟ್ಸ್ ಅ ಸ್ಟ್ರೆಸ್ಫುಲ್ ಸಿಚುವೇಶನ್ ಫಾರ್ ದ ಬೇಬಿ. ಖಂಡಿತ.